ಏಷ್ಯಾದ ಅತಿ ದೊಡ್ಡ ಏರ್ ಶೋ 15ನೇ ಆವೃತ್ತಿಯಲ್ಲಿ ಈ ಬಾರಿಯೂ ಕೂಡ ದೇಶದ ವಿವಿಧ ಉತ್ಪಾದಕರು ಕೂಡ ಈ ಬಾರಿಯ ಒಂದು ಏರ್ ಶೋನಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ರೀತಿಯ ಪ್ರದರ್ಶನಗಳನ್ನು ಈ ಬಾರಿಯೂ ಕೂಡ ಮಾಡಿಕೊಂಡಿದ್ದಾರೆ. ಈ ಬಾರಿಯೂ ಕೂಡ ಹಲವಾರು ಸ್ಟಾಲ್ಗಳಿದ್ದಾವೆ. ಅದರಲ್ಲಿ ಬೆಂಗಳೂರಿನ ಆಲ್ಫಾ ಡಿಸೈನ್ ಅನ್ನುವಂತಹ ಒಂದು ಸ್ಟಾಲ್ ಕೂಡ ಮುಖ್ಯವಾಗಿರುವಂಥದ್ದು. ಅದರಲ್ಲಿ ನಾವು ನೋಡ್ತಾ ಇರುವಂಥದ್ದು ವಿಶೇಷತೆ ಅಂತಂದರೆ ಶತ್ರು ರಾಷ್ಟ್ರಗಳು ನಮ್ಮ ದೇಶದ ಒಳಗಡೆ ನುಗ್ಗುವಂತಹ ಸಂದರ್ಭದಲ್ಲಿ ಅವರು ಎಷ್ಟು ದೂರದಲ್ಲಿದ್ದಾರೆ, ಯಾವ ರೀತಿ ನುಸುಳ್ತಾರೆ ಅನ್ನುವಂಥದ್ದನ್ನು ಒಂದು ಕ್ಯಾಮ್ರಾದ ಮೂಲಕ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ಅಂತೇಳಿ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಲಾಗಿದೆ. ಸೊ ಅದನ್ನ ನಾವು ತೋರಿಸ್ತೀವಿ. ಇದು ಆಲ್ಫಾ ಡಿಸೈನ್ ಟೆಕ್ನಾಲಜಿ ಸಂಸ್ಥೆಯವರು ಮಾಡಿರುವಂಥದ್ದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಒಂದು ಈ ಒಂದು ಮಷಿನ್ ಏನಿದೆ ಇದು ಒಂದು ಈಗ ಯಾವುದೇ ರೀತಿಯ ಆರ್ಮಿ ಟ್ಯಾಂಕ್ಗಳು ಏನಿದ್ದಾವೆ ಅದರ ಮೇಲೆ ಇದನ್ನು ಇಡುವಂಥದ್ದು. ಅದರಲ್ಲಿ ನಮ್ಮ ದೇಶದ ಒಳಗಡೆ ನುಸುಳುವಂತಹ ಶತ್ರು ರಾಷ್ಟ್ರಗಳು ಏನಿದ್ದಾವೆ ಆ ಶತ್ರುಗಳು ಎಲ್ಲಿಂದ ಬರ್ತಾ ಇದ್ದಾರೆ, ಎಷ್ಟು ದೂರದಲ್ಲಿದ್ದಾರೆ ಅನ್ನುವಂಥದ್ದನ್ನು ಇದು ಕ್ಯಾಚ್ ಮಾಡುತ್ತೆ. ಇದು ಈ ತಂತ್ರಜ್ಞಾನ ಏನಿದೆ ಇದರ ಮೂಲಕ 8 ಕಿಲೋಮೀಟರ್ ಒಳಗಡೆ ಅಷ್ಟನ್ನು ಕ್ಯಾಚ್ ಮಾಡ್ಬೋದು. ಅಂದರೆ ಅಷ್ಟು ದೂರದಿಂದ ಬರ್ತಾರೆ ಅನ್ನುವಂಥದ್ದನ್ನು ಈ ಮೂಲಕ ಕ್ಯಾಚ್ ಮಾಡ್ಬೋದು. ಅದರ ಜೊತೆಗೆ ಈ ಕಡೆ ನಾವು ನೋಡ್ತಾ ಇದ್ದೀವಿ ಇದು ಲಾಂಗ್ ರೈಸ್ ಕ್ಯಾಮ್ರಾ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದು ಕೂಡ ಕೆಲವೊಂದು ಪ್ಲೇಸ್ಗಳಲ್ಲಿ ಇಟ್ಟಂತಹ ಸಂದರ್ಭದಲ್ಲೂ ಕೂಡ ಇದು ಸುಮಾರು 40 ಕಿಲೋಮೀಟರ್ವರೆಗೂ ಕೂಡ ಕ್ಯಾಚ್ ಮಾಡುತ್ತೆ. ಅಲ್ಲಿಂದ ಎಷ್ಟು ಜನ ಅಂದರೆ ಯಾವ ರೀತಿ ಒಳಗಡೆ ನುಸುಳ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕ್ಯಾಚ್ ಮಾಡ್ಬೋದು. ನಮ್ಮ ಜೊತೆಗೆ ಈ ಒಂದು ಸಂಸ್ಥೆಯ GM ಆಗಿರುವಂತಹ ಲೋಹಿತ್ ಅವರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತಾರೆ. ಸರ್, ಈಗ ಹೊಸದಾಗಿ ಯಾವ ರೀತಿಯ ತಂತ್ರಜ್ಞಾನಗಳನ್ನು ನೀವು ತಂದಿದ್ದೀರಿ? ಇದು ಅಂದರೆ ಆರ್ಮಿಯವರ ಜೊತೆಗೆ ಟೈಅಪ್ ಆಗಿದೆಯಾ? ಯಾವ ರೀತಿ ಕೆಲಸ ಮಾಡುತ್ತೆ ಇದು? ನಮ್ಮ ಎಕ್ವಿಪ್ಮೆಂಟ್ಸ್ ಆಲ್ರೆಡಿ ನಾವು 20 ವರ್ಷದಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾ ಇದ್ದೀವಿ. ಬಾರ್ಡ್ರಲ್ಲಿ ಆಲ್ರೆಡಿ ಸರ್ವಿಸಲ್ಲಿದೆ. 30-40 ಕಿಲೋಮೀಟರ್ ಗಡಿ ಭಾಗದಲ್ಲಿ ಎನ್ಮಿ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗ್ಬೋದು. ನಾವು ಹೆಂಗೆ ಮೊಬೈಲಲ್ಲಿ ಒಂದು ಕಾರ್ ಬರ್ತದೆ ಇಲ್ಲಿದೆ ಅಂತ ಗೊತ್ತಾಗುತ್ತೋ ಆ ಥರ GPS ಪ್ರಿಸೈಸ್ ಲೊಕೇಶನ್ ಇದರಿಂದ ಗೊತ್ತಾಗುತ್ತೆ. ಆವಾಗ ನಾವು ಎನಿಮಿನ ಕ್ಯಾಪ್ಚರ್ ಮಾಡೋದು ಅಥವಾ ಅಟ್ಯಾಕ್ ಮಾಡೋದನ್ನು ಮಾಡೋಕ್ಕೆ ತುಂಬ ಸುಲಭವಾಗುತ್ತೆ. ಬಾರ್ಡ್ರಲ್ಲಿ ಆಲ್ರೆಡಿ ಸರ್ವಿಸಲ್ಲಿದೆ. ಎಲ್ಲ ಥರ ಎಕ್ವಿಪ್ಮೆಂಟ್ಸ್ ಹ್ಯಾಂಡೆಲ್ಡು 4 ಕಿಲೋಮೀಟ್ರಿಂದ ಹಿಡಿದು 30-40 ಕಿಲೋಮೀಟ್ರಿಂದ ಹಿಡಿದು ಗ್ರೌಂಡ್ ಅಪ್ಲಿಕೇಶನ್ಸ್ ಇಲ್ಲಿದೆ. ಹಾಗೆಯೇ ಇದು ಕಡೆ ನೋಡಿದ್ರೆ ಟ್ಯಾಂಕ್ ಮೇಲೆ ಹಾಕೋಂಥ ಎಕ್ವಿಪ್ಮೆಂಟ್ಸ್, ಟ್ಯಾಂಕ್ ಮೇಲಿಂದ ಎಷ್ಟು ದೂರದಿಂದ ನೋಡ್ಬೋದು ಅನ್ನೋದನ್ನು ನೋಡೋದಕ್ಕೆ. ಟ್ಯಾಂಕಿಂದ ಇವಾಗ ನಮ್ಮದು ಮೇನ್ ಪ್ರಾಬ್ಲಮ್ ಏನು ಟ್ಯಾಂಕಲ್ಲ ಅಂದರೆ ರಾತ್ರಿ ಹೊತ್ತು ನೋಡೋಕೆ ಆಗ್ತಾ ಇರಲಿಲ್ಲ. ಇದೆಲ್ಲ ಅಪ್ಗ್ರೇಡ್ ಮಾಡೋದ್ರಿಂದ ರಾತ್ರಿ ಹೊತ್ತು ಅಟ್ಯಾಕ್ ಮಾಡಿಬಿಟ್ಟು ವಾರ್ಗೆ ಹೋಗ್ಬೋದು ನಾವು. ಅದಕ್ಕೆ ಥರ್ಮಲ್ ಇಮೇಜಿಂಗ್ ಸೈಟ್ಸ್ ಅಂತ ಹೇಳ್ತೀವಿ. ಇದೇನು ಮಾಡಿದರೆ ನಾವು ಸಿಂಪಲಾಗಿ ಮಾಡಿರೋದ್ರಿಂದ ಎಕ್ವಿಪ್ಮೆಂಟ್ಸ್ ಇದನ್ನು ಡಿಫ್ರೆಂಟ್ ಟ್ಯಾಂಕ್ಸ್ ಕೂಡ ಫಿಕ್ಸ್ ಮಾಡ್ಬೋದು. BMP ಆಗಲಿ, ನಮ್ಮ ಭೀಷ್ಮ T90ಗೆ ಹಾಕ್ಬೋದು, ಅಥವಾ ನಮ್ಮ ಹೊಸದಾಗಿ ಅರ್ಜುನ್ ಟ್ಯಾಂಕಿಗೆ ಹಾಕ್ಬೋದು. ಎಲ್ಲದಕ್ಕೂ ಇಂಟಿಗ್ರೇಟ್ ಮಾಡ್ಬೋದು. ನಮ್ಮ ಕಂಪ್ನಿ ಇದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ನಾವು ಮಾಡ್ತೀವಿ. ಹೊಸದಾಗಿ ಏನಂತ ಹೇಳಬೇಕಂದ್ರೆ ಎಲ್ಲ ಎಕ್ವಿಪ್ಮೆಂಟ್ಸು ಬೇರೆ ಕಂಪ್ನಿಯವ್ರು ಕೂಡ ಮಾಡ್ಬೋದು. ಆದರೆ ಇದನ್ನೆಲ್ಲ ನೆಟ್ವರ್ಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇವಾಗ ಹೆಂಗೆ ನಮ್ಮ ಮೊಬೈಲ್ ಫೋನ್ಸಲ್ಲಿರೋ ಇನ್ಫಾರ್ಮೇಷನ್ನು ಗೂಗಲ್ ಅವ್ರು ಕಂಡಿಡಿದ್ಬಿಟ್ಟು ನಮಗೆ ಇನ್ಫಾರ್ಮೇಷನ್ ವಾಪಸ್ ಕೊಡ್ತಾರೆ. ನಿಮ್ಗೆ ಇದು ಬೇಕಪ್ಪ ನೋಡು, ನೀವು ತಗೋ ಅಂತ ತೋರಿಸ್ತಾರೆ. ಹಾಗೆ ಇಲ್ಲಿ ನಮ್ಮ ಇಂಡಿಯನ್ ಆರ್ಮಿದವ್ರಿಗೆ ಎಲ್ಲಿದ್ದೀವಿ ನಾವು, ಎನಿಮಿ ಎಲ್ಲಿರ್ತಾರೆ ಅಂತ ಗೊತ್ತಾಗಬೇಕಂದ್ರೆ ಇದನ್ನು ನೆಟ್ವರ್ಕ್ ಮಾಡಬೇಕು. ಅದು ನಾವು ಹೊಸದಾಗಿ ಆಫರ್ ಮಾಡ್ತಾಯಿದ್ದೀವಿ. ಇವಾಗ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟಿರೋದ್ರಿಂದ ಏನಾಗುತ್ತೆ, ಒಂದು ಸ್ಪೆಷಲ್ ಡಿವೈಸ್ ಕನೆಕ್ಟ್ ಮಾಡ್ತೀವಿ, ಅಪ್ಗ್ರೇಡ್ ಅಂತ ಹೇಳ್ತೀವಿ. ಅದರಿಂದ ಈ ಡಿವೈಸಸ್ ಆರ್ಮಿಯಲ್ಲಿ ಎಲ್ಲೆಲ್ಲಿದ್ದಾವೋ ಅವ್ರಿಗೆ ಮಾತ್ರ ಗೊತ್ತಾಗ ನೆಟ್ವರ್ಕ್ ಮಾಡಿ ಕೊಡ್ಬೋದು. ನೆಟ್ವರ್ಕ್ ಮಾಡಿ ಕೊಟ್ಟಾಗ ಎಕ್ವಿಪ್ಮೆಂಟು ಆರ್ಮಿದವರು ಕಮಾಂಡ್ ಕಂಟ್ರೋಲ್ ಅಂತ ಹೇಳ್ತೀವಿ. ಕಮಾಂಡ್ ಕಂಟ್ರೋಲಿಂದ ಆಕ್ಸೆಸ್ ಮಾಡ್ಬೋದು ಇನ್ಫಾರ್ಮೇಷನ್ನ. ಎಲ್ಲಿ ಎನಿಮಿ ಇದ್ದಾರೆ, ಏನಿದೆ, ಅವ್ರಿಗೆ ಹೆಂಗೆ ಅಟ್ಯಾಕ್ ಮಾಡಬೇಕು ಅನ್ನೋದನ್ನು ಫುಲ್ಲು ಗೊತ್ತಾಗುತ್ತೆ. ಅದರಿಂದ ಇದು ತುಂಬ ಅಡ್ವಾನ್ಸ್ ಸಿಸ್ಟಮ್ ನಾವು ಡೆವಲಪ್ ಮಾಡಿದ್ದೀವಿ. ಎಲ್ಲ ಫೋನ್ಸ್ ಅಡ್ವಾನ್ಸ್ ಸಿಸ್ಟಮ್ ಇನ್ನೂ ಕೂಡ ನೀವು ಹೇಳ್ತಾ ಇದ್ರಿ ಇಲ್ಲಿ ಅಂದರೆ ಏರ್ ಫೋರ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಒಂದಷ್ಟು ಅಡ್ವಾನ್ಸ್ ಸಿಸ್ಟಮ್ಗಳನ್ನ ಅಂದರೆ ಅಪ್ಗ್ರೇಡ್ ವರ್ಷನ್ ಬಂದಿದೆ ಅಂತೇಳಿ ಇದನ್ನು ನಾವು ನೋಡ್ಬೋದು. ಇದು ಥ್ರೂಔಟ್ ಇಂಡಿಯಾ ಅಂದರೆ ದೇಶದ ಯಾವ ಮೂಲೆಯಲ್ಲಾದ್ರೂ ಕೂಡ ಶತ್ರುಗಳು ನುಸುಳುವಂತಹ ಸಾಧ್ಯತೆ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಬೋದು. ಸರ್, ಇದು ಹೇಗೆ ಕೆಲಸ ಮಾಡುತ್ತೆ? ಹೀಗೆ ಏನಂದರೆ ನಮ್ಮ ಎಕ್ವಿಪ್ಮೆಂಟ್ಸು ನಾವು ನೆಟ್ವರ್ಕ್ ಮಾಡಿದ ಮೇಲೆ ಎಲ್ಲಿದೆ ಅಂತ ಹೀಗೆ ನಮಗೆ ಇದರಲ್ಲಿ ತೋರಿಸುತ್ತೆ. ಅದು ನೋಡಿಕೊಂಡು ನಾವು ಎನಿಮಿಯವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು. ಎನಿಮಿ ಇನ್ಫಾರ್ಮೇಷನ್ ಎಲ್ಲೆಲ್ಲಿದ್ದಾರೆ, ಯಾವ ಥರ ಇದ್ದಾರೆ, ಎಷ್ಟು ಟ್ಯಾಂಕ್ಸ್ ಇದಾವೆ ಅಲ್ಲಿ ಅಥವಾ ಏರ್ಕ್ರಾಫ್ಟ್ ಬರುತ್ತೆ ಚೆಕ್ ಮಾಡಿಬಿಟ್ಟು ಆರ್ಮಿ ಕಮಾಂಡರ್, ಲೋಕಲ್ ಕಮಾಂಡರ್ಗೆ ಇನ್ಫಾರ್ಮೇಷನ್ ಗೊತ್ತಾ ಇರುತ್ತೆ, ಸೆಂಟ್ರಲ್ ಕಮಾಂಡರ್ಗೆ ಇನ್ಫಾರ್ಮೇಷನ್ ಹೋಗ್ತಾ ಇರುತ್ತೆ. ಈ ನೆಟ್ವರ್ಕ್ ಆಗೋದ್ರಿಂದ ಆರ್ಮಿಯವರು ಅಟ್ಯಾಕ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಅದ್ರ ಮೇಲೆ ಅದು ಅಲ್ಲದೆ ಮೇಂಟೆನೆನ್ಸ್ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಆರ್ಮಿದವ್ರಿಗೆ. ಎಷ್ಟು ಟ್ಯಾಂಕ್ ನಂದು ವರ್ಕಿಂಗ್ ಇದೆ, ಎಷ್ಟು ಏರ್ಕ್ರಾಫ್ಟ್ ನಂದು ವರ್ಕಿಂಗ್ ಇದೆ, ಆ ಕಮಾಂಡರ್ಗೆ ಮಾತ್ರ ಗೊತ್ತಿರುತ್ತೆ. ಅಲ್ಲಿ ಸೆಂಟ್ರಲ್ ಕಮಾಂಡ್ಗೆ ಬೈ ರೇಡಿಯೋ ಅಥವಾ ಬೈ ಕಮ್ಯುನಿಕೇಷನ್ ಕಳಿಸ್ಕೊಡ್ತಾರೆ. ಈ ಇನ್ಫಾರ್ಮೇಷನಿಂದ ಎಷ್ಟು ಜನರಲ್ಲಿದ್ದಾರೆ, ಎಷ್ಟು ಜನ ಆ್ಯಕ್ಟಿವ್ ಇದ್ದಾರೆ ನಮ್ಮವರು,
ಎಷ್ಟು ಟ್ಯಾಂಕ್ಸ್ ಆ್ಯಕ್ಟಿವ್ ಇದೆ ಅಂತ ಆಟೋಮೆಟಿಕಾಗಿ ಗೊತ್ತಾಗುತ್ತೆ. ಮೈಂಟೆನೆನ್ಸ್ಗಳಿಂದ ಹಿಡಿದು ಸರ್ವಿಸ್ ತನಕ ಫುಲ್ ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಿರುತ್ತೆ. ಸೊ ಇಟ್ ವಿಲ್ ವೆರಿ ಈಸಿ ಫಾರ್ ದೆಮ್ ಈ ಪರ್ಟಿಕ್ಯುಲರ್ ಇಕ್ವಿಪ್ಮೆಂಟ್ ಯೂಸ್ ಮಾಡ್ಕೊಂಡು ನಾವು ಹೆಂಗೆ ಮಕ್ಕಳು ಇವಾಗ ಗೇಮ್ ಆಡ್ತಾರೆ ನೋಡಿ, ವೀಡಿಯೋ ಗೇಮ್ಸು, ಆ ಥರ ನೋಡ್ಬೋದು. ಆರ್ಮಿ ಕಮಾಂಡರ್ ಸೆಂಟ್ರಲ್ ಡೆಲ್ಲಿನಲ್ಲಿ ಕೂತ್ಕೊಂಡ್ಬಿಟ್ಟು ಎನಿಮಿ ಇಲ್ಲಿ ಬಂದಿದ್ದಾನಾ, ನಮ್ಮವ್ರು ಹೋಗಿದಾರ ಅಲ್ವಿ, ಎಲ್ಲರೂ ಅಟ್ಯಾಕ್ ಮಾಡಿ ಅವ್ರನ್ನ ಸಾಯಿಸಿದಾರೆ ಅನ್ನೋದು ಕೂಡ ನೋಡ್ಬೋದು. ಅಕಸ್ಮಾತ್ ನಮ್ಮವರು ಕಾಂಪ್ರಮೈಸ್ ಆಗಿದ್ದರೆ ಎಲ್ಲಿಂದ ಬಂತು ಬಾಂಬ್ ಅಂತ ಗೊತ್ತಾಗಿದ ತಕ್ಷಣ ನಾವು ಇನ್ನೊಂದು ಏರ್ಕ್ರಾಫ್ಟ್ ಅಥವಾ ಹೆಲಿಕಾಪ್ಟರ್ನ ಕಳಿಸಿ ಆ ಎನಿಮಿ ಶತ್ರುನ ಹೊಡೆದಾಕೋದಕ್ಕಾಗುತ್ತೆ. ಇದು ಅಪ್ಗ್ರೇಡ್ ವರ್ಷನ್ ನೀವೇನಾದರೂ ಆರ್ಮಿಯವ್ರ ಜೊತೆ ಟೈಅಪ್ ಆಗಿದ್ದೀರಾ? ಈಗ ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದ್ದೀವಿ. ಆಲ್ರೆಡಿ ನಾವು ಆರ್ಮಿ ಟ್ಯಾಂಕ್ಸಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ, ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋ ಅಂತ ಹೇಳ್ತೀವಿ. ಆರ್ಮಿ ಟ್ಯಾಂಕ್ಸಲ್ಲಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹೇಳ್ತಾ ಇದನ್ನೆಲ್ಲ ನೆಟ್ವರ್ಕ್ ಮಾಡೋಕ್ಕೆ ನಮಗೆ ಆಪ್ಷನ್ ಕೊಡಿ. ಆಲ್ರೆಡಿ ಹೈಯರ್ ಲೆವೆಲ್ ನೆಟ್ವರ್ಕ್ಸ್ ಇದೆ, ಯಾಕಂದರೆ ನಮ್ಮವರು ಫ್ಯಾಕ್ಸು ಅಥವಾ ಕಮ್ಯುನಿಕೇಷನ್ ಸಿಸ್ಟಮ್ ಆಲ್ರೆಡಿ ಮಾಡಿಟ್ಟಿದ್ದಾರೆ. ಆದರೆ ಎಕ್ವಿಪ್ಮೆಂಟ್ಸ್ ನೆಟ್ವರ್ಕ್ ಆಗಿಲ್ಲ. ಎಕ್ವಿಪ್ಮೆಂಟ್ಸ್ನ ನೆಟ್ವರ್ಕ್ ಮಾಡೋಕ್ಕೆ ನಾವು ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ಇವಾಗ. ಅದನ್ನು ಏರ್ಫೋರ್ಸು, ಆರ್ಮಿ ಮತ್ತು ನೇವಿ ಎಲ್ಲ 3 ಜನಕ್ಕೂ ಬೇಕಾಗಿದೆ. ಎಲ್ಲ 3 ಜನ ಒಟ್ಟಿಗೆ ಸೇರ್ಕೊಂಡು ಹೋದ್ರೇ ವಿನ್ ಮಾಡೋದು ಈಸಿ ಇವಾಗ ವಾರ್. ಇವಾಗಿನ ಟೆಕ್ನಾಲಜಿಯಲ್ಲಿ ವಾರಲ್ಲಿ ಏನಂದರೆ ವಿ ಹ್ಯಾವ್ ಟು ಬಿ ನೆಟ್ವರ್ಕ್. ನಮ್ಮ ಇನ್ಫಾರ್ಮೇಷನ್ ಟಿಪ್ಸಲ್ಲಿ ಇರಬೇಕು. ನಮ್ಗೆ ಹೆಂಗೆ ನಾವು ಗೂಗಲ್ ನಮ್ಮ ಇನ್ಫಾರ್ಮೇಷನ್ ತಿಳ್ಕೊತಾರೋ ನಾವು ಎನಿಮಿಯವ್ರ ಇನ್ಫಾರ್ಮೇಷನ್ ತಿಳ್ಕೊಳೋದಕ್ಕೆ ತುಂಬ ಯೂಸ್ ಆಗುತ್ತೆ ಇದು. ಅದ್ರ ಜೊತೆಗೆ ಮಿಸೈಲ್ ಏನೋ ಕಳಿಸೋ ಅದು ಸರ್ಫೇಸ್ ಏರ್ ಮಿಸೈಲ್ ಒಂದು ಅಪ್ಗ್ರೇಡ್. ಓಕೆ, ಅದು ಕೂಡ ಇಲ್ಲಿದೆ. ಅದು ಪೆಚೋರಾ ಅನ್ನುವಂಥದ್ದು. ಓಕೆ ಸರ್, ಯಾವ ರೀತಿದು ಕೆಲಸ ಮಾಡುತ್ತೆ ಅಂತ ಸರ್? ಇದರ ಹೆಸರು ಪಿಚೋರಾ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಇದಕ್ಕೆ ಹೆಸರು. ನಮ್ಮ ವಾಯುಸೇನೆಯಲ್ಲಿ ಈವರೆಗೆ 36 ನಂಬರು ಸರ್ವಿಸ್ನಲ್ಲಿ ಇದೆ. ಈಗ ಇದು ಒರಿಜಿನಲಿ ರಷ್ಯಾದಿಂದ ನಾವು ಪ್ರೊಕ್ಯೂರ್ ಮಾಡ್ಬೋದು. ಈಗ ಅದಕ್ಕೆ ಸ್ಪೇರ್ ಪಾರ್ಟ್ಸ್ ಸಿಗ್ತಾ ಇಲ್ಲ, ತುಂಬ ಹಳೇದಾಗಿರೋದ್ರಿಂದ ಅದನ್ನು ನಾವು ಮಾಡರ್ನೈಸ್ ಮಾಡ್ತಾಯಿದ್ದೀವಿ. ಮಾಡರ್ನೈಸ್ ಅಂದರೆ ನಾವು ಎಲೆಕ್ಟ್ರಾನಿಕ್ಸ್ನ ಹಳೆ ವಾಲ್ವ್ ವರ್ಷನ್ ಎಲ್ಲ ತೆಗೆದು ಸೆಮಿ ಕಂಡಕ್ಟರ್ ವರ್ಷನ್ ಹಾಕಿ ಅದೇ ಎಫಿಷಿಯನ್ಸಿನಲ್ಲಿ ಬೆಟರಾಗಿ ಮಾಡಿ ಕೊಡ್ತಾಯಿದ್ದೀವಿ. ಈಗ ನಮಗೆ 16 ನಂಬರ್ಗೆ ಆರ್ಡ್ರ್ ಇದೆ. ಅದರಲ್ಲಿ ಮೊದಲನೇ ನಂಬರು ಈ ಮಾರ್ಚಲ್ಲಿ ನಾವು ಕೊಡ್ತಾಯಿದ್ದೀವಿ ಏರ್ಫೋರ್ಸ್ಗೆ. ಏರ್ ಡಿಫೆನ್ಸ್ ಅಂದರೆ ವಿಮಾನದಿಂದ ಬರ್ತಕ್ಕಂಥ ನಮಗೆ ದುಷ್ಕೃತ್ಯ ಮಾಡಲು ಬರುವ ಜನಗಳನ್ನು ನಾವು ತಡಿಬೇಕಾದ್ರೆ ಮುಂಚೆ ಗೋಲಿಗಳಿರ್ತಾಯಿತ್ತು, ಏರ್ ಡಿಫೆನ್ಸ್ ಗನ್ಸ್ ಅಂತ. ಗನ್ಸ್ ಎಷ್ಟು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ವರೆಗೂ ಮಾತ್ರ ಏರ್ಕ್ರಾಫ್ಟ್ನ ಕೊಲ್ಲಕ್ಕೆ ಸಾಧ್ಯ ಆಗ್ತಾಯಿತ್ತು. ಅದಾದಮೇಲೆ ಮಿಸೈಲ್ಸ್ ಅಂತ ಬಂತು. ಮಿಸೈಲ್ ಅಂದ್ರೇನು, ಏರ್ಕ್ರಾಫ್ಟ್ಗಿನ್ನ ಜೋರಾಗಿ ಓಡಬೇಕು, ಏರ್ಕ್ರಾಫ್ಟ್ ಬರೋ ಟೈಮಿಗೆ ಇದು ಹೋಗಿ ಕೊಲೈಡ್ ಆಗಬೇಕು, ಆ ಥರ ಮಾಡಿ ಮಿಸೈಲ್ ಸಿಸ್ಟಮ್. ಇದು ಸ್ಯಾಮ್ ಅಂತ, ಸರ್ಫೇಸ್ ಟು ಏರ್ ಮಿಸೈಲ್. ಸೊ ಇದು ಸರ್ಫೇಸಲ್ಲಿರುತ್ತೆ, ಅಂದರೆ ಗ್ರೌಂಡಲ್ಲಿರುತ್ತೆ. ಏರ್ಕ್ರಾಫ್ಟ್ ಬಂದರೆ ರಡಾರು ಅದನ್ನು ಗುರುತಿಡಿಯುತ್ತೆ 40 ಕಿಲೋಮೀಟ್ರಲ್ಲಿ. 30-35 ಕಿಲೋಮೀಟ್ರ್ ಬಂದ ತಕ್ಷಣವೇ ಮಿಸೈಲ್ ಲಾಂಚ್ ಮಾಡ್ತೀವಿ. ಲಾಂಚ್ ಮಾಡಿದ್ರೆ ಅದು ಏರ್ಕ್ರಾಫ್ಟಿಗೆ ಹೋಗಿ ಟಚ್ ಆಗಿ ಏರ್ಕ್ರಾಫ್ಟ್ ಸತ್ತೋಗುತ್ತೆ, ಏರ್ಕ್ರಾಫ್ಟ್ ಬಿದ್ದೋಗುತ್ತೆ. ಈ ರೀತಿ ಹೊಸದಾಗಿರುವಂತಹ ಏನು ಅಪ್ಗ್ರೇಡ್ಗಳನ್ನು ಆಲ್ಫಾ ಡಿಸೈನ್ ಮಾಡ್ಕೊಬಂದಿದೆ. ಬೆಂಗಳೂರಿನಲ್ಲಿರುವಂತಹ ಆಲ್ಫಾ ಡಿಸೈನ್ ಏನಿದೆ, ಇದು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಇಂತಹ ಅಂದರೆ ಏರ್ಫೋರ್ಸ್ನ ಕೆಲವೊಂದು ಕಾರ್ಯಕ್ರಮಗಳು ಅಂದರೆ ಏರ್ ಶೋ ಇರ್ಬೋದು ಅಥವಾ ಡಿಫೆನ್ಸ್ನಿಂದ ಮಾಡಿರುವಂತಹ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದೆ. ಜೊತೆಗೆ ಏರ್ಫೋರ್ಸ್ಗೆ ಸಂಬಂಧಪಟ್ಟಂತಹ ಅವರಿಗೆ ಅನುಕೂಲ ಆಗುವಂತಹ ಏನೇನು ಸಲಕರಣೆಗಳು ಬೇಕು ಅದೆಲ್ಲವನ್ನು ಕೂಡ ಆಲ್ಫಾ ಡಿಸೈನ್ ಮಾಡಿಕೊಡ್ತಾ ಇದೆ. ಈ ಹಿಂದೆಯಿಂದಲೂ ಕೂಡ ಮಾಡಿಕೊಡ್ತಾ ಬಂದಿದೆ. ಅದರ ಜೊತೆಗೆ ಅಪ್ಗ್ರೇಡ್ ವರ್ಷನ್ ಈಗಾಗಲೇ ಮಾಡಿದೆ. ಇದನ್ನೂ ಕೂಡ ಈಗಾಗಲೇ ಆರ್ಮಿ ಜೊತೆಗೆ ಮಾತುಕತೆ ಕೂಡ ನಡೆಸ್ತಾ ಇದೆ. ಅವರಿಗೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾ ಇದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಮುನಿಯಾ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.